ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋऽಧ್ಯಾಯಃ. ಧ್ಯಾನಯೋಗಃ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ. ಅನೇಕಜನ್ಮ ಸಂಸಿದ್ಧಃ ತತೋ ಯಾತಿ ಪರಾಂಗತಿಂ. ನಿರಂತರ ಪ್ರಯತ್ನ ಮಾಡುತ್ತಿರುವ ಪಾಪರಹಿತನಾದ ಈ ಯೋಗಿಗೆ ಅನೇಕ ಜನ್ಮದ ಸಾಧನೆಯ ಫಲದಿಂದಾಗಿ ಮೋಕ್ಷವು ದೊರೆಯುತ್ತದೆ. ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ. ಆತ್ಮ ಇಲ್ಲಿಗೆ ಬಂದಿರುವುದೇ ಮೋಕ್ಷ ಸಾಧನೆಗಾಗಿ. ಜಗತ್ತಿನ ಹಿತಕ್ಕೋಸ್ಕರ ದುಡಿಯುವುದೇ ಇದಕ್ಕೆ ಮಾರ್ಗ. ಮೋಕ್ಷ ಎಂದರೆ ಜನನ ಮರಣ ಚಕ್ರದಿಂದ ತಪ್ಪಿಸಿಕೊಂಡು ಮತ್ತೆ ಹುಟ್ಟು ಇಲ್ಲದ ಸಾವು ಎಂಬುದು ಬಹಳ ಜನರ ಕಲ್ಪನೆ. ಆದರೆ ಮೋಕ್ಷ ಬೇಕಾಗಿರುವುದು ಈ ಲೋಕದಲ್ಲಿ ಇದ್ದಾಗ ಹೊರತು ಸತ್ತ ನಂತರವಲ್ಲ. ಭಗವಂತನಲ್ಲಿ ಒಂದಾಗುವ ಮೊದಲ ಚಿತ್ತ ನಿವೃತ್ತಿಯಾಗಿರಬೇಕು. ಚಿತ್ತ ನಿವೃತ್ತಿಯಾಗಲು ಈ ದೇಹದಲ್ಲಿದ್ದಾಗಲೇ ಮೋಹದ ಕ್ಷಯ ಅಂದರೆ ಕುರುಡು ಪ್ರೀತಿ ನಾಶವಾಗಬೇಕು. ನಾನು, ನನ್ನದು, ನಮ್ಮವರು ಎಂಬ ಭಾವನೆ ಇದ್ದರೆ ಚಿತ್ತ ನಿವೃತ್ತಿಯಾಗದು. ಯೋಗಿಯಾದವನು ಪ್ರತಿದಿನ ಮಾಡುವ ಅನುಷ್ಠಾನದಿಂದ ಮನಸ್ಸು ಯಾವುದನ್ನೂ ಬಯಸದು. ಈ ಲೋಕದ ವ್ಯವಹಾರ ಒಂದು ನಾಟಕದಂತೆ ತೋರುತ್ತದೆ. ಆತ ವಸ್ತುವಿಗಾಗಿ ಅಥವಾ ಜೀವಿಯನ್ನು ಮೇಲಿನ ಕವಚದಿಂದ ನೋಡದೆ ಅದರ ಹಿಂದಿರುವ ಎಲ್ಲವನ್ನೂ ವ್ಯಾಪಿಸಿ ಏಕವಾಗಿರುವ ಶಕ್ತಿಯಿಂದ ಗುರುತಿಸುತ್ತಾನೆ. ಜನ್ಮ ಜನ್ಮಾಂತರದ ಉತ್ತಮ ಕಾರ್ಯದಿಂದ ಒಬ್ಬ ವ್ಯಕ್ತಿ ಯೋಗಿಯಾಗಲು ಸಾಧ್ಯ. ಯೋಗ ಜೀವನವನ್ನು ಸ್ವಭಾವವಾಗಿ ನಡೆಸಿದ ಕಾರಣ ಚಿತ್ತ ನಿವೃತ್ತಿಯಾಗಿ ಜನನ ಮರಣ ಚಕ್ರದಿಂದ ಮುಕ್ತನಾಗುತ್ತಾನೆ. ಹರಿ ಓಂ.